ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾಡಿರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಆ್ಯಕ್ಚುಲಿ ಇವತ್ತು ಚಾಮುಂಡೇಶ್ವರಿ ಜನ್ಮದಿನೋತ್ಸವ ಇರೋದ್ರಿಂದ ನಾನಂತೂ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೆ. ನಿನ್ನೆನೇ ಮಾರ್ಕೆಟ್ಗೆಲ್ಲ ಹೋಗಿ ನಾನು ಹೂನೆಲ್ಲ ತೊಗೊಂಡು ಬಂದಿದ್ದೆ. ನಾನು ನೋಡಿ ಈ ಥರ ನನಗೆ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ. ಸೊ ಮಾರ್ಕೆಟಿಂದ ನಾನು ಹೂನೆಲ್ಲ ತೊಗೊಂಡು ಬಂದಿದ್ದನ್ನ ಅದನ್ನೆಲ್ಲ ಈ ಥರ ರೆಡಿ ಮಾಡಿಟ್ಕೊಂಡೆ ಪೂಜೆ ಮಾಡೋದಕ್ಕಿಂತ ಮುಂಚೆ. ಸೊ ಬನ್ನಿ ನೋಡೋಣ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅಂತೇಳಿ. ನನಗೆ ಅಷ್ಟೊಂದು ಎಲ್ಲ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋ ಪ್ರಕಾರ ನಾನು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಬಟ್ ನಾನು ಯಾವುದೇ ರೀತಿ ಈ ಥರ ಹಬ್ಬಗಳು ಇರಲಿ ಇಲ್ಲ ಏನಾದರೂ ಇರಲಿ, ನನಗೆ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ. ಅದಕ್ಕಾಗಿ ನಾನು ಟೈಮ್ ಕೊಡ್ತೀನಿ. ಸೊ ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಒಂದು ಶ್ಲೋಕ ಹೇಳೋಣ ಅಂತೇಳಿ ಅನಿಸ್ತಾ ಇದೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಯಾರಿಗೆಲ್ಲ ಶ್ಲೋಕ ಬರಲ್ವೋ ಅಟ್ಲೀಸ್ಟ್ ಈ ಶ್ಲೋಕನಾದರೂ ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ಒಂಥರ ಮನ್ಸಿಗೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಪಾಸಿಟಿವ್ ವೈಬ್ಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಅಂತೇಳಿ. ಸೊ ನನಗಂತೂ ಮನೆಯಲ್ಲಿ ಪೂಜೆ ಮಾಡಿದ್ರೆ ಸಾಕು, ತುಂಬಾ ನೆಮ್ಮದಿ ಅನಿಸುತ್ತೆ. ಈ ನಡುವೆ ನನಗಂತೂ ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಅದಕ್ಕಾಗಿ 1 ತಿಂಗಳು ನಾನು ಸರಿಯಾಗಿ ಪೂಜೆನೇ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಪೂಜೆ ಮಾಡೋದ್ರಿಂದ ನನಗೆ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಕ್ತು. ಮತ್ತು ಯಾರೆಲ್ಲ ಚಾಮುಂಡೇಶ್ವರಿ ಜನ್ಮದಿನೋತ್ಸವ ಪೂಜೆ ಮಾಡಿದ್ರಿ ಕಮೆಂಟ್ ಮಾಡಿ. ನಾನು ಆಮೇಲೆ ಈವ್ನಿಂಗ್ ಟೆಂಪಲ್ ಕೂಡ ಹೋಗಿದೆ, ನಮ್ಮ ಮನೆ ಹತ್ರ ಇರೋ ಟೆಂಪಲು. ನೋಡಿ ದುರ್ಗಮ್ಮ ಎಷ್ಟು ಚೆನ್ನಾಗಿ